ಇಲ್ಲ ಅದೇನು ಒಂದು ಸತಿ ಹೇಳ್ತೀವಿ, ಇದು ಅಚ್ಚೆ ಹಾಕ್ಸ್ತಾನೆ, ಒಂದು ಅಚ್ಚೆ ಹಾಕ್ಸ್ಕೊಂಬಿಟ್ರೆ ಹೆಂಗೆ ಶಾಶ್ವತವಾಗಿರುತ್ತೆ ಆ ಥರ ಅವ್ರ ಹೆಸರು ಯಾಕೆ ಅವ್ರು ಮಾಡಿದಂಥ ಒಂದು ಏನಂತೀವಿ ಕಲಾ ಸೇವೆ ಇರ್ಬೋದು, ಇಲ್ಲ ಮ್ಯೂಸಿಕಲ್ ನೈಟ್ ವೈಸ್ಲಿ ಜನಗಳ ಸೇವೆ ಮಾಡಿರೋದು ಇರ್ಬೋದು. ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಅದೇನು ಅವ್ರು 1-2 ಅಂತಲ್ಲ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಮ್ಯೂಸಿಕಲ್ ನೈಟ್ ಅಂತ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡಿದ್ದೆ ಆ ವಿಷಯ. ಅದು ಬಿಟ್ಟು ಆಮೇಲೆ ಗೋಕಾಕ್ ಬರೆದಿದ್ದು ನಿಮಗೆ ಗೊತ್ತಿರಬೇಕು. ಒಂದು ಪೊಲಿಟಿಕಲ್ ಅಜೆಂಡಾ ಇಲ್ಲದೇ ಒಬ್ಬ ಮನುಷ್ಯ ಬಂದು ಒಂದು ಭಾಷೆಗೋಸ್ಕರ ಅಷ್ಟೊಂದು ಇದು ಮಾಡಬೇಕಂದ್ರೆ ಸಾಮಾನ್ಯ ಅಲ್ಲ. ಅದಕ್ಕೊಂದು ದೈವ ಕೃಪೆ ಬೇಕು. ಆ ಒಂದು ಕೃಪೆ ಅದು ಅಷ್ಟು ಹೆಮ್ಮೆ ಅನಿಸುತ್ತಪ್ಪ, ಇಂಥ ಒಂದು ತಂದೆಗೆ ನಾವು ಮಗನಾಗಿ ಬಂದಿದ್ದೀವಿ. ಆ್ಯಂಡ್ ಇವತ್ತು ಯಾತಿಗೆ ಜನ ಬರ್ತಾರೆ ಅಂದರೆ ದೇ ಸೆಟ್ ಎಕ್ಸಾಂಪಲ್. ಯಾಕಂದ್ರೆ ಮಕ್ಕಳಿಗೆ ಮೊದಲೇ ಹೇಳ್ಬಿಡ್ತಾರೆ, ಚಿಕ್ಕ ಮಕ್ಕಳಿಗೂ ಯಾರಂದ್ರೆ ರಾಜ್ಕುಮಾರ್ ಅಂತಾರೆ. ಯಾಕೆ ಹೇಳ್ತಿದ್ದೆ, ಅವ್ರ ತಂದೆ ತಾಯಿಗಳು ಆ್ಯಕ್ಚುಲಾಗಿ ಅವರು ಇರ್ಬೇಕು ಇವರು ರಾಜ್ಕುಮಾರ್ ತಾತ ಅಂತ ಹೇಳ್ಕೊಬಿಡ್ತಾರೆ. ಅಂದರೆ ಒಂದು ಲೆಸನ್ ಥರ, ಇವಾಗ ನಾವೇನು ಪಾಠ ಓದ್ತೀವಿ ಆ ಥರ ಒಂದು ಲೆಸನ್ ಥರ ಆಗ್ಬಿಟ್ರು ಅವರು, ಒಂದು ಪಾಠ ಥರ ಅವರು. ಐ ಥಿಂಕ್ ಎವ್ರಿ ಇಯರ್ ಇನ್ನೂ ಜಾಸ್ತಿನೇ ಆಗುತ್ತೆ, ಅವರು ಕಮ್ಮಿ ಆಗಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ನೀವು ಹೇಳಿದಂಗೆ ಒಂದು ಮೀಮ್ ತುಂಬ ವೈರಲ್ ಆಗಿತ್ತು. ಕರ್ನಾಟಕ ಇಷ್ಟೇ ಲೀಡರ್ಗಳು ಬರ್ಬೋದು, ನಾಯಕರು ಬರ್ಬೋದು, ಬಟ್ ಯಾವುದೇ ಧರ್ಮ ಜಾತಿ ಯಾವುದನ್ನು ಟಚ್ ಮಾಡದೆ ಒಂದು ಕನ್ನಡ ಭಾಷೆಗೊಬ್ಬ ನಿಂತಂತ ಏಕೈಕ ನಟ. ಹೌದು, ಅದು ಟ್ರೂತ್ ತಾನೆ, ಅದು 100% ಟ್ರೂತ್. ಅದು ಇಲ್ಲೋದಲ್ಲ, ಇಡೀ ರಾಷ್ಟ್ರದಲ್ಲೇ ಅದು ಒಂದು ಎಲ್ಲರೂ ಏನೇನೋ ಒಂದು ಇದಕ್ಕೆ ಬಯಸ್ಕೊಂಡು ಬರ್ತಾರೆ. ಬಟ್ ಅವ್ರು ಏನು ಬಯಸಲೇ ಬಂದು ಇಷ್ಟು ಮಟ್ಟಿಗೆ ಒಂದು ಭಾಷೆ ಅಭಿಮಾನ ಇಟ್ಕೊಂಡು ಮಾಡಿದ್ರು ಅದು ಅಭಿಮಾನಿಗಳು ಕ್ಷಣದವರೆಗೂ ಅಣ್ಣರನ್ನು ಮರೆಯಲ್ಲ. ಚಿಕ್ಕ ಮಕ್ಕಳು ಬರ್ತಾರೆ ಮರೆಯಲ್ಲ. ಯಾಕಂದ್ರೆ ಏನಾಗುತ್ತೆ ಅಂದರೆ ಅವರು ಏನಾಗ್ಬಿಡುತ್ತೆ, ಇವಾಗ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವು 100% ಆಗಿನ ಕಾಲದ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಅಪ್ಪಾಜಿ ಸಿನಿಮಾ ಅಂತೂ ಇವಾಗಲೂ ಅದು ಅನ್ವಯಿಸುತ್ತೆ. ಇವಾಗ ಅಗ್ರಿಕಲ್ಚರ್ ವೈಸ್ ಆಗಲಿ, ಸೋಷಿಯಲ್ ಮೆಸೇಜ್ ಆಗಲಿ, ರಿಲೆವೆಂಟ್ ಆಗಲಿ, ಇಲ್ಲ ಸಂಬಂಧಗಳು ಇನ್ನೂ ಉಳ್ಕೊಂಡಿದೆ ಅಂದರೆ ಅದು ಅಪ್ಪಾಜಿ ಮಾಡಿದಂಥ ಒಂದು ಸಿನಿಮಾಗಳ ಒಂದು ಮೂಲಕನೇ ಉಳ್ಕೊಂಡು. ಏನಿಲ್ಲ, ಬಂದರೆ ಒಂದು ಮಗು ನಿಂತಿದ್ದು ಕೊಟ್ಟೆ ಅಷ್ಟೇ. ಬಟ್ ಒಬ್ಬಟ್ಟು ನಂಗೆ ತುಂಬ ಇಷ್ಟ, ಅದಕ್ಕೆ ಅದು ಯಾವುದೋ ಒಂದು ಸ್ವೀಟ್ ತಿನ್ಬೇಕಾಗಬೇಕಂತ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.